ಅಯ್ಯೋ ಶಿವನೇ, ಇದೊಂದು ಹಾಸ್ಪಿಟ್ಲ್ ಐತೆ, ಇಲ್ಲೇನಾದರೂ ಕೆಲಸ ಸಿಗುತ್ತಾ ನನಗೆ? ಅಯ್ಯೋ, ಒಂದು 3-4 ಹಾಸ್ಪಿಟ್ಲಿಗೆ ಹೋಗಿದೆ, ಯಾವ ಕೆಲಸನೂ ಖಾಲಿ ಇಲ್ಲ, ಯಾವ ಕೆಲಸನೂ ಖಾಲಿ ಇಲ್ಲ ಅಂತ ಹೇಳಿದ್ರು. ಇದೊಂದು ಹಾಸ್ಪಿಟ್ಲಲ್ಲಾದ್ರೂ ಕೇಳ್ತೀನಿ. ಯಪ್ಪ, ಕೆಲಸ ಹುಡ್ಕೋದು ತುಂಬ ಕಷ್ಟ ಅಪ್ಪ. ಯಪ್ಪ, ಬಿಸಿಲು ಬೇರೆ ಜಾಸ್ತಿ. ಯಪ್ಪ, ಸುಸ್ತಾಗ್ತೈತೆ. ಇದೊಂದು ಹಾಸ್ಪಿಟ್ಲು ಕೇಳೋಣ, ನೋಡೋಣ ಏನಾದರೂ ಕೆಲಸ ಸಿಗ್ಬೋದೇನೋ ಅಂತ. ಕೆಲಸ ಹುಡ್ಕೋದು ಈ ಬಿಸಿಲಲ್ಲಿ ತುಂಬ ಕಷ್ಟಪ್ಪ. ಒಂದು ಹಾಸ್ಪಿಟ್ಲು ಬಿಟ್ಟಿಲ್ಲ, ಎಲ್ಲ ಕೇಳ್ಕೊಂಡು ಬಂದೆ, ಇಲ್ಲಿರೋ ಹಾಸ್ಪಿಟ್ಲೆಲ್ಲ ಕೇಳ್ಕೊಂಡು ಬಂದೆ, ಎಲ್ಲೆಲ್ಲೂ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೊಂದರಲ್ಲಾದರೂ ಕೇಳೋಣ, ಏನಾದರೂ ಸಿಗ್ಬೋದೇನೋ ದೇವ್ರೆ. ಇಲ್ಲಾದರೂ ನನಗೇನಾದರೂ ಒಂದು ಕೆಲಸ ಸಿಗಂಗೆ ಮಾಡಪ್ಪ, ಕಡಿಮೆ ಸಂಬಳ ಆದರೂ ಪರವಾಗಿಲ್ಲ. ಇಲ್ಲಿ ಯಾರನ್ನೂ ಕೇಳಬೇಕು ಏನು? ಯಪ್ಪ, ಡಾಕ್ಟ್ರನ್ನ ಮೀಟ್ ಮಾಡೋಕ್ಕೆ ಅಷ್ಟು ಸುಲಭವಾಗಿ ಬಿಡಲ್ಲ. ಪೇಷಂಟ್ಗಳಿರ್ತಾರೆ, ಪೇಷಂಟ್ಗಳನ್ನೆಲ್ಲ ನೋಡ್ತಾ ಇರ್ತಾರೆ, ಅಷ್ಟು ಸುಲಭವಾಗಿ ಬಿಡಲ್ಲ. ಡಾಕ್ಟ್ರನ್ನ ಮೀಟ್ ಮಾಡಬೇಕು ಅಂದರೆ ಹೆಂಗೆ ಮಾಡಬೇಕಪ್ಪ? ಇಲ್ಲಿ ಯಾರನ್ನೂ ಕೇಳಬೇಕು ಏನೋ? ಒಳಗಡೆ ಹೋಗೋಣ, ಯಾರನ್ನಾದ್ರೂ ಕೇಳೋಣ. ಅದೆಲೆ ಯಾರನ್ನೂ ಕೇಳೋಣಪ್ಪ. ಇಲ್ಲಿ ಡಾಕ್ಟ್ರ್ ಎಲ್ಲಿದ್ದಾರೋ ಏನು? ಡಾಕ್ಟ್ರನ್ನ ಹೇಗೆ ಮೀಟ್ ಮಾಡಬೇಕು? ಅಣ್ಣ ಅಣ್ಣ, ನೋಡು, ಅವು ಅಣ್ಣ ಯಾರೋ ಮಾತಾಡ್ಸಿದ್ರು, ಮಾತಾಡ್ದಂಗೆ ಹೋಗ್ತಾ ಇದ್ದಾನೆ. ಅಣ್ಣ ಅಣ್ಣ, ಡಾಕ್ಟ್ರ್ ಎಲ್ಲಿದ್ದಾರೆ ಅಣ್ಣ ಇಲ್ಲಿ? ಅಯ್ಯೋ, ಇವ್ರು ಯಾರೋ ಮಾತಾಡ್ತಾನೆ ಇಲ್ಲ. ಅಯ್ಯೋ, ಯಾರೋ ಪೇಷಂಟ್ಗಳು ಅಂತ ಅನಿಸುತ್ತೆ. ಅಯ್ಯೋ, ನರ್ಸ್ಗಳ್ನ ಯಾರಾದರೂ ಕೇಳಿದ್ರೆ ಹೇಳ್ಬೋದೇನೋ. ನರ್ಸ್ನ ಯಾರನ್ನಾದರೂ ಕೇಳೋಣ. ಟೋಕನ್ 15 ಹೋಗ್ರಿ, 15 ಹೋಗ್ಬೇಕು. ಮತ್ತೆ ನಾನು ನೋಡಿ ಎಲ್ಲರನ್ನೂ ಕುಂಡ್ರಿಸಿನಿ, ಮತ್ತೆ ಡಾಕ್ಟ್ರ್ ನಮ್ಮನ್ನು ಬೈತಾರೆ. 15 ಹೋಗ್ರಿ, 15 ಆದಮೇಲೆ 16 ಟೋಕನ್ ನಂಬರ್ ಪ್ರಕಾರ ಹೋಗ್ರಿ. ಇಲ್ಲೇ ಇರಬೇಕು ಅಂತ ಅನಿಸುತ್ತೆ ಸಾಮಾನ್ಯ ಡಾಕ್ಟ್ರು. ಇಲ್ಲೇ ಟೋಕನ್ ಪ್ರಕಾರ ಬಿಡ್ತಾ ಇದ್ದಾರೆ ಅಂದಮೇಲೆ ಇಲ್ಲೇ ಇರಬೇಕು. ಅಲ್ಲೆಲ್ಲೂ ನೋಡಿದೆ, ಅಲ್ಲೆಲ್ಲೂ ಇಲ್ಲ. ಇಲ್ಲೇ ಒಳಗಡೆ ಒಂದು ರೂಮಲ್ಲಿ ಪೇಷಂಟ್ಗಳು ಇರ್ತಾರೆ, ಒಳಗಡೆ ಬಿಡ್ತಾ ಇರ್ತಾರೆ ಅನಿಸುತ್ತೆ. ನೀವು ಆಂಟಿನ ಕೇಳಿದರೆ ಗೊತ್ತಾಗ್ಬೋದು. ಆಂಟಿ ಆಂಟಿ, ಅಯ್ಯೋ, ನಾನು ನಿನ್ನ ಕಣ್ಣಿಗೆ ಹೆಂಗೆ ಕಾಣ್ತಾ ಇದ್ದೀನಿ? ಆಂಟಿ ಅಂತ ಹೇಳ್ತಾ ಇದೀಯಾ? ಅಕ್ಕ ಏನು? ಏನು ನನಗೇನು ವಯಸ್ಸು ಹೋಗಿದ್ಯಾ? ಏನು ಇತಿಮಿತಿ ಬೇಡವಾ? ವಯಸ್ಸು ಸರಿಯಾಗಿ ಮಾತಾಡ್ಸೋದು ಕಲಿ. ಏನು ಆಂಟಿ ಅಂತ ಕರಿತಾ ಇದೀಯಾ ನೀನು? ಆಂಟಿ ಅಂತ ಕರಿಬೇಡ ನೀನು. ಸಾರಿ, ನಾನು ಆಂಟಿ ಅಂತ ಕರೆದ್ಬಿಟ್ಟೆ, ಬಾಯ್ ತಪ್ಪಿ. ಸಾರಿ ಅಕ್ಕ. ಡಾಕ್ಟ್ರ್ ಎಲ್ಲಿದ್ದಾರೆ ಅಕ್ಕ? ಡಾಕ್ಟ್ರ್ ಮೀಟ್ ಮಾಡಬೇಕಾಗಿತ್ತು. ಡಾಕ್ಟ್ರ್ ಇಲ್ಲ. ಡಾಕ್ಟ್ರು ಪೇಷಂಟ್ ನೋಡ್ತಾ ಇದ್ದಾರೆ. ಯಾಕೆ ಡಾಕ್ಟ್ರನ್ನ ಯಾಕೆ ಮೀಟ್ ಮಾಡಬೇಕು? ಟೋಕನ್ ತಗೊಂಡು ಬರೋಗು. ಏನಾದರೂ ಕಾಯಿಲೆ ಆಗಿದ್ರೆ ಟೋಕನ್ ತಗೊಬರೋಗು, ಹೋಗು. ಟೋಕನ್ ತಗೊಂಡು ಬಂದು ತೋರಿಸ್ಕೊ ಹೋಗು. ಸುಮ್ಮನೆ ಮೀಟ್ ಮಾಡ್ತೀನಿ ಅಂದರೆ ಬಿಡಲ್ಲ ಡಾಕ್ಟ್ರನ್ನ. ಏನು ಕಾಯಿಲೆ ಆಗಿಲ್ಲ ಅಕ್ಕ, ನಾನು ಕೆಲಸ ಹುಡ್ಕೊಂಡು ಬಂದಿದ್ದೀನಿ. ನಾನು BSc ನರ್ಸಿಂಗ್ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಡಾಕ್ಟ್ರನ್ನ ಮೀಟ್ ಮಾಡಬೇಕಾಗಿತ್ತು. ಸ್ವಲ್ಪ ಕೆಲಸ ಬೇಕಾಗಿತ್ತು, ಅದಕ್ಕೇ ಕೆಲಸ ಇರಲಿಲ್ಲ, ಅದಕ್ಕೆ ಡಾಕ್ಟ್ರನ್ನ ಮೀಟ್ ಮಾಡಬೇಕಾಗಿತ್ತು ಅಕ್ಕ. ಪ್ಲೀಸ್ ಡಾಕ್ಟ್ರನ್ನ ಮೀಟ್ ಮಾಡಬೇಕು. ಡಾಕ್ಟ್ರಿಗೆ ಹೇಳ್ತೀರಾ ಹಿಂಗೆ ಯಾರೋ ಕೆಲಸ ಹುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ? ಡಾಕ್ಟ್ರು ಪೇಷಂಟ್ಗಳು ನೋಡ್ತಾ ಇದ್ದಾರೆ. ಬೆಳಗ್ಗೆಯಿಂದ OT ರೂಮಲ್ಲಿದ್ದರು ಮೇಡಮ್ ಅವರು. ಇವಾಗ ಅವರು ಪೇಷಂಟ್ಗಳು ನೋಡ್ತಾ ಇದ್ದಾರೆ. ಪೇಷಂಟ್ಗಳು ಜಾಸ್ತಿ ಇದ್ದಾರೆ, ಮೀಟ್ ಮಾಡೋಕ್ಕಾಗಲ್ಲ. ಪೇಷಂಟ್ಗಳು ನೋಡಮ್ಮ, ಎಷ್ಟೊಂದು ಜನ ಬೆಳಗ್ಗೆಯಿಂದನ ಅವ್ರು OT ರೂಮಲ್ಲಿದ್ದರು. ಯಾವುದೋ OT ಕೇಸ್ಗಳು ಬಂದಿದ್ವು, ಅವ್ರು OT ರೂಮಲ್ಲಿದ್ದರು. ಇವಾಗ ಬಂದಿದ್ದಾರೆ. ಪೇಷಂಟ್ಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ನೀನು ಆಂಟಿ ಅಂತ ಕರಿಬೇಡಮ್ಮ. ನಾನು ಇಲ್ಲೆಲ್ಲ ಹೇಳಿದ್ದೀನಿ, ನೀನು ಇವತ್ತೇ ಫಸ್ಟ್ ಟೈಮ್ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾ ಇರೋದು. ನೀನು ಆಂಟಿ ಅಂತ ಕರಿಬೇಡ ನನ್ನ. ಪ್ಲೀಸ್ ಅಕ್ಕ, ಹಾಗೆ ಹೇಳ್ಬೇಡಿ ಅಕ್ಕ. ನಾನು ಕೆಲಸ ಹುಡ್ಕೊಂಡು ಬಂದಿದ್ದೀನಿ, ನಾನು ಡಾಕ್ಟ್ರನ್ನ ಮೀಟ್ ಮಾಡಲೇಬೇಕು. ಪ್ಲೀಸ್ ನಿಮ್ಮ ಕಾಲಿಗೆ ಬೀಳ್ತೀನಿ, ಸ್ವಲ್ಪ ಡಾಕ್ಟ್ರ್ ಹತ್ರ ಮಾತಾಡ್ಕೊಂಡು ಬರ್ತೀರಾ? ಪ್ಲೀಸ್ ಅಕ್ಕ. ಅಕ್ಕ ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ. ಅಕ್ಕ ಪ್ಲೀಸ್ ಅಕ್ಕ. ಏನಮ್ಮ ನೀನು ಒಂದ್ಸತಿ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ಡಾಕ್ಟ್ರು ಪೇಷಂಟ್ಗಳು ನೋಡ್ತಾ ಇದ್ದಾರೆ. ಇವಾಗ ಅವ್ರು ಡಿಸ್ಟರ್ಬ್ ಮಾಡಿದ್ರೆ ಹೋಗಿ ನಮ್ಮನ್ನು ಬೈತಾರೆ. ನಾವು ಇಲ್ಲಿ ಟೋಕನ್ ನಂಬರ್ ಪ್ರಕಾರ ಬಿಡೋದಕ್ಕೆ ಇಲ್ಲಿ ಕುಂಡ್ರಿಸಿದ್ದಾರೆ ನಮ್ಮನ್ನು. ಡಾಕ್ಟ್ರು ಬೈತಾರೆ ಕಣಮ್ಮ. ಪ್ಲೀಸ್ ಒಂದು 5 ನಿಮಿಷ ಅಷ್ಟೇ. ಒಂದು 5 ನಿಮಿಷ ಮೇಡಮ್, ಯಾರೋ ಬಂದಿದ್ದಾರಂತೆ, ಮಾತಾಡಬೇಕಂತೆ ಅಂತ ಹೇಳಿ ಒಂದು 5 ನಿಮಿಷ ಅಷ್ಟೇ ಮಾತಾಡ್ಕೊಂಡು ಹೊರಟು ಬಿಡ್ತೀನಿ. ಪ್ಲೀಸ್ ಹೋಗಿ ಕೇಳ್ಕೊಂಡು ಬನ್ನಿ ಅಕ್ಕ. ಇವಾಗ ಆ ಟೋಕನ್ ಹೋಗಿ ಬಂದಮೇಲೆ ಹೋಗು ನೀನು. ತಡಿಯಮ್ಮ, ಇಲ್ಲಿ 15-16 ಸ್ಟಾಪ್ ಮಾಡಿ. ಇನ್ನು ಯಾರೋ ಒಬ್ರು ಇದ್ದಾರೆ, ಇವ್ರು ಕೆಲಸ ಹುಡ್ಕೊಂಡು ಬಂದಿದ್ದಾರೆ ಡಾಕ್ಟ್ರನ್ನ ಮೀಟ್ ಮಾಡೋಕ್ಕೆ. ಯಪ್ಪ, ನೋಡಿದ್ರಲ್ಲ ವೀಕ್ಷಕರೇ, ಕೆಲಸ ಹುಡ್ಕೋದಂತೂ ತುಂಬ ಕಷ್ಟ ಅಪ್ಪ. ಅಪ್ಪ ಎಷ್ಟು ಹಾಸ್ಪಿಟ್ಲು ಹುಡುಕ್ತೆ, ಎಲ್ಲ ಒಂದು ಕ್ಲಿನಿಕ್ ಸಮೇತ ಬಿಡಲಿಲ್ಲ ಗೊತ್ತಾ? ಕ್ಲಿನಿಕಲ್ಲಿ ಯಾವುದಾದ್ರೂ ಒಂದು ಕೆಲಸ ಸಿಗುತ್ತೇನೋ ಅಂತ ಹೇಳಿ ಎಲ್ಲ ಕ್ಲಿನಿಕ್ಗಳು, ಎಲ್ಲ ಹಾಸ್ಪಿಟ್ಲುಗಳು, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನಾದರೂ ಪ್ರೈವೇಟಾಗಿ ತಗೊಂತಾರ ಅಂತ ಹೇಳಿ ಅಲ್ಲೂ ಹೋದೆ. ಅಯ್ಯೋ, ಎಷ್ಟು ಹಾಸ್ಪಿಟ್ಲಲ್ಲಿ ಕೇಳ್ಕೊಂಡು ಬನ್ನಪ್ಪ ದೇವ್ರೆ, ಯಾವ ಹಾಸ್ಪಿಟ್ಲಲ್ಲೂ ಕೆಲಸ ಸಿಗಲಿಲ್ಲ. ಇದೊಂದು ಹಾಸ್ಪಿಟ್ಲ್ ಐತೆ. ಈ ಆಂಟಿ ಯಾರೋ ಫುಲ್ಲು ಜೋರಾಗಿದೆ. ಆಂಟಿ ಅಂತ ಹೇಳಿದ್ಕೆ ತುಂಬ ಸಿಟ್ಟು ಮಾಡ್ಕೊಳ್ತು. ಅಯ್ಯಪ್ಪ, ತುಂಬ ಕಷ್ಟ ಅಪ್ಪ ಕೆಲಸ ಹುಡ್ಕೋದು. ಕೆಲಸ ಇದ್ದಿದ್ದು ಕಳ್ಕೊಂಬಕ್ಕೆ ಹೋಗ್ಬಾರ್ದು. ಅಯ್ಯಪ್ಪ, ಕೆಲಸ ಹುಡ್ಕೋದು ತುಂಬ ಕಷ್ಟ. ಬಿಸಿಲು ಬೇರೆ
ಯಪ್ಪ ಸುಸ್ತಾಗ್ತೈತೆ ನನಗಂತೂ ನೀರು ಕುಡ್ದು ಕುಡ್ದು ಸಾಕಾಗ್ತೈತೆ. ಡಾಕ್ಟ್ರ್ ಮೀಟ್ ಮಾಡಿ ಡಾಕ್ಟ್ರ್ ಯಾವುದಾದ್ರೂ ಕೆಲಸ ಇದ್ದರೆ ಕೊಡಿ ಅಂತ ಈ ಡಾಕ್ಟ್ರ್ ಹತ್ರನೇ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋಬೇಕು. ಇನ್ನೇನು ಮಾಡೋದು? ಎಲ್ಲೂ ನನಗೆ ಕೆಲಸ ಸಿಗಲ್ಲ. ಇಲ್ಲಿ ಕೆಲಸ ಸಿಗಲಿಲ್ಲ ಅಂದರೆ ನಾವಿನ್ನೇನು ಮಾಡೋಕ್ಕಾಗಲ್ಲ. ಬೆಂಗಳೂರು ಕಡೆ ಎಲ್ಲಾದರೂ ಹೊರಟೋಗ್ಬೇಕಷ್ಟೇ. ಇಲ್ಲಂತೂ ಇರೋದಕ್ಕಾಗಲ್ಲ. ಹೋಗಮ್ಮ ಡಾಕ್ಟ್ರನ್ನ ಹೋಗಮ್ಮ ಮಾತಾಡಿಸ್ಕೊಂಬರಾಗ ಹೋಗು. ಬೇಗ ಬಂದುಬಿಡು, ಬೈತಾರ ಅವರು. ಬನ್ನಿ, ಏನಾಗಿದೆ? ಬನ್ನಿ ಒಳಗಡೆ ಬನ್ನಿ. ನಮಸ್ತೆ ಡಾಕ್ಟರ್. ನಮಸ್ತೆ ಹೇಳಿ, ಬನ್ನಿ ಕೂತ್ಕೊಳ್ಳಿ. ಏನಾಗಿದೆ ಅಮ್ಮ? ಏನಾಗಿಲ್ಲ ಡಾಕ್ಟ್ರೆ, ನಾನು ಕೆಲಸ ಹುಡ್ಕೊಂಡು ಬಂದಿದ್ದೀನಿ. ನಂದು BSc ನರ್ಸಿಂಗ್ ಆಗಿದೆ. ಅದಕ್ಕೆ ನಿಮ್ಮ ಹಾಸ್ಪಿಟ್ಲಲ್ಲಿ ಯಾವುದಾದ್ರೂ ಕೆಲಸ ಇದೆಯೇನೋ ಅಂತ ಹೇಳಿ, ಕೆಲಸ ಖಾಲಿ ಇದೆಯೇನೋ ಅಂತ ಹೇಳಿ ಹುಡ್ಕೊಂಡು ಬಂದಿದ್ದೀನಿ ಡಾಕ್ಟ್ರೆ. ನಂದು BSc ನರ್ಸಿಂಗ್ ಆಗಿದೆ. ಅದಕ್ಕೆ ಕೆಲಸ ಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ. ಅದಕ್ಕೆ ಒಂದು 5 ನಿಮಿಷ ಮಾತಾಡ್ತೀನಿ ಅಂತ ಅವ್ರು ಹೊರಗಡೆ ಕೂತ್ಕೊಂಡಿದ್ದಾರಲ್ಲ ಆಂಟಿ ಹತ್ರ ಕೇಳಿದೆ. ಒಂದು 5 ನಿಮಿಷ ಮಾತಾಡ್ತೀನಿ ಆಂಟಿ ಅಂತ ಹೇಳಿ. ಪ್ಲೀಸ್ ಡಾಕ್ಟ್ರೆ, ಯಾವುದಾದ್ರೂ ಕೆಲಸ ಇದ್ದರೆ ನೀವು ನನಗೆ ಕೊಡಿ ಡಾಕ್ಟ್ರೆ. ಹೌದಾ? ಅಯ್ಯೋ, ನಮ್ಮಲ್ಲಿ ಯಾವುದು ಕೆಲಸ ಖಾಲಿ ಇಲ್ವಲ್ಲಮ್ಮ. ಎಲ್ಲ ಕೆಲಸ ಇವಾಗೆಲ್ಲ ಇದ್ದಾರೆ ಕೆಲಸ ಮಾಡೋರು. ಯಾವುದು ಖಾಲಿ ಇಲ್ಲ ಕಣಮ್ಮ. ಅಯ್ಯೋ ಪ್ಲೀಸ್ ಡಾಕ್ಟ್ರೆ, ನಾನು ನಿಮ್ಮ ಹಾಸ್ಪಿಟ್ಲಲ್ಲಿ ಕೆಲಸ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಮೇಲೆ ಬಂದಿದ್ದೀನಿ ಡಾಕ್ಟ್ರೆ. ನಾವು ತುಂಬ ಬಡವರು, ತುಂಬ ಕಷ್ಟದಲ್ಲಿದ್ದೀವಿ. ನಾನು ಓದಿ ಮನೇಲಿರ್ಬೇಕಂದ್ರೆ ತುಂಬ ಹಿಂಸೆ ಆಗುತ್ತೆ ಡಾಕ್ಟ್ರೆ. ಅದಕ್ಕಾಗಿ ಪ್ಲೀಸ್ ಡಾಕ್ಟ್ರೆ, ಇಲ್ಲ ಅನ್ಬೇಡಿ ಡಾಕ್ಟ್ರೆ. ಪ್ಲೀಸ್ ನನಗೇನಾದರೂ ಕೆಲಸ ಕೊಡಿ. ನಂದು BSc ನರ್ಸಿಂಗ್ ಆಗಿದೆ. ಪ್ಲೀಸ್ ಡಾಕ್ಟ್ರೆ, ನಾವು ತುಂಬ ಕಷ್ಟದಲ್ಲಿದ್ದೀವಿ. ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ. ಇಲ್ಲಿ ತಗೊಳ್ಳಿ ಡಾಕ್ಟ್ರೆ, ಇದರಲ್ಲೆಲ್ಲ ಇದೆ. ನಾನು ಓದಿರೋದೆಲ್ಲನ ತಗೊಳ್ಳಿ. ದೇವ್ರೆ, ಇಲ್ಲಿ ಹೆಂಗಾದ್ರೂ ಕೆಲಸ ಸಿಗಂಗೆ ಮಾಡಪ್ಪ. ಡಾಕ್ಟ್ರು ಎಲ್ಲ ನೋಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಕೆಲಸ ಕೊಡಂಗೆ ಮಾಡಪ್ಪ ನನಗೆ. ದೇವ್ರೆ, ಇಲ್ಲಿ ಹೆಂಗಾದ್ರೂ ಮಾಡಿ ಕೆಲಸ ಸಿಗಂಗೆ ಮಾಡಪ್ಪ. ಮೇಲ್ಗಡೆ ಒಬ್ಬರು ಸರ್ ಇದ್ದಾರೆ, ಅವ್ರ ಹತ್ರ ಹೋಗು, ನಾನು ಹೇಳ್ತೀನಿ. ಅವರೆಲ್ಲ ಹೇಳ್ತಾರೆ ಎಷ್ಟು ಸ್ಯಾಲ್ರಿ ಕೊಡ್ತೀವಿ ಎಲ್ಲನ ನೋಡಿಬಿಟ್ಟು ಹೇಳ್ತಾರೆ. ಯಾವ ಟೈಮಿಂಗ್ಸ್ ಕೆಲಸ ಎಲ್ಲ ಶಿಫ್ಟ್ ಇರುತ್ತೆ ಅಮ್ಮ. ನೈಟ್ ಶಿಫ್ಟ್ ಎಲ್ಲ ಬರಬೇಕಾಗುತ್ತೆ. ಸರಿ ಆಯಿತು ಡಾಕ್ಟ್ರೆ, ಬರ್ತೀನಿ. ನೀವು ಕೆಲಸ ಒಂದು ಕೊಡಿ. ಯಾವ ಶಿಫ್ಟ್ ಆದರೂ ಬರ್ತೀನಿ. ನನಗೆ ಕೆಲಸ ಬೇಕು ಡಾಕ್ಟ್ರೆ, ಅದಕ್ಕಾಗಿನ. ಸ್ಯಾಲ್ರಿ ನೋಡಮ್ಮ, ಒಂದು 10,000 ಕೊಡ್ಬೋದು. ಒಂದು 10,000 ಸ್ಯಾಲ್ರಿ ಸಿಗುತ್ತೆ ಅಮ್ಮ. ನಿನಗೆ ಇನ್ನೂ ಸರ್ವಿಸ್ ಆಗಿಲ್ವಲ್ಲ, ಅದಕ್ಕೇನೆ ಇವಾಗ ಎಲ್ಲ ಇಲ್ಲಿ ಸರ್ವಿಸ್ ಆಗಿರೋರಿಗೆ ಕೊಡ್ತಾ ಇರೋದು 12-13 ಸಾವಿರ ಸ್ಯಾಲ್ರಿ ಕೊಡ್ತಾ ಇದ್ದೀವಿ. ನಿಮ್ದು ಇನ್ನೂ ಸರ್ವಿಸ್ ಆಗದೆ ಇರೋದಕ್ಕೆ 9,500 ಕೊಡೋಣ ಅಂತ ಅಂದ್ಕೊಂಡೆ. ಬೇಡ, 10 ಕೊಡ್ತೀನಿ. ಹೋಗಿ ಮೇಲ್ಗಡೆ ಹೋಗ್ರಿ, ಅವ್ರು ಸರ್ ಮಾತಾಡ್ತಾರೆ ನಿಮ್ಮ ಹತ್ರ. ಡಾಕ್ಟರ್ ನೋಡಿ ಹಾಕ್ಕೊಡಿ, ನಾವು ಸ್ವಲ್ಪ ಬಡವರು. ಒಂದು 12,000ನಾದರೂ ಕೊಡಿ. ಒಂದು 12,000 ಸ್ಯಾಲ್ರಿ ಕೊಟ್ಟರೆ ನಾವು ಓದಿರೋದಕ್ಕಾದ್ರೂ ಸ್ವಲ್ಪ ಹೆಂಗೋ ಒಂದು 12,000 ಸ್ಯಾಲ್ರಿ ಕೊಟ್ಟರೆ ಎಷ್ಟೋ ಒಂಥರ ನಮಗೂ ಸಮಾಧಾನ ಆದಂಗೆ ಆಗುತ್ತೆ. ಒಂದು 12,000 ಕೊಡಿ ಡಾಕ್ಟ್ರೆ. ಇಲ್ಲಮ್ಮ, ನಿಮ್ದಿನ್ನೂ ಸರ್ವಿಸ್ ಆಗಿಲ್ಲ. ಇಲ್ಲೇ ಸರ್ವಿಸ್ ಮಾಡಿ, ನಿಮ್ಮದು ಒಂದು ಸ್ವಲ್ಪ ಸರ್ವಿಸ್ ಆಗಿಬಿಟ್ರೆ ಆಮೇಲೆ ಹೋಗ್ತಾ ಸ್ಯಾಲ್ರಿ ಜಾಸ್ತಿ ಮಾಡ್ತೀವಿ. ಹೋಗಿ ಮೇಲ್ಗಡೆ ಹೋಗಿ, ಅಲ್ಲಿ ಸರ್ ಇದ್ದಾರೆ ಮಾತಾಡ್ತಾರೆ. ಅಲ್ಲಿ ಸರ್ ಹತ್ರ ಮಾತಾಡ್ರಿ. ಮೇಲ್ಗಡೆ ಹೋಗಿ ಅವ್ರು ಹೇಳ್ತಾರೆ ಎಷ್ಟು ಕಟ್ಟಾಗುತ್ತೆ, ಎಷ್ಟು ಕಟ್ಟಾಗಿ ಎಷ್ಟು ಬರುತ್ತೆ, ನಿಮ್ಮ ಕೈಗೆ ಎಷ್ಟು ಸಿಗುತ್ತೆ ಸ್ಯಾಲ್ರಿ ಅಂತ ಹೇಳ್ತಾರೆ. ಅಲ್ಲಿ ಮೇಲ್ಗಡೆ ಹೋಗಿ, ಸರ್ ಅಲ್ಲಿ ಇದ್ದಾರೆ, ಅವ್ರು ಮಾತಾಡ್ತಾರೆ. ಸರಿ ಆಯಿತು ಡಾಕ್ಟ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟ್ರ್ ಮೀಟ್ ಮಾಡಿದ್ಕೆ ಏನೋ ಕೆಲಸ ಬೇಡ್ಕೊಂಡಿದ್ಕೆ ನಮಗೆ ಕೆಲಸ ಕೊಡಲೇಬೇಕು, ನಾವು ಒಂದು ಸ್ವಲ್ಪ ಬಡವರು ಅಂತ ಕೇಳ್ಕೊಂಡಿದ್ಕೆ ಹೆಂಗೋ ಅತ್ಲಾಗೆ ಕೊಡ್ತೀನಿ ಅಂತ ಒಪ್ಕೊಂಡವ್ರಿ. ಡಾಕ್ಟ್ರು 10,000 ಕೊಡ್ತೀವಿ ಅಂದರು. 10,000ನೇ ಕೊಡಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಯಾಕಂದರೆ ನಾನು ಇಷ್ಟು ದಿನ ಸುಮ್ಮನೆ ಮನೆಗೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ. ಇಷ್ಟು ದಿನ ಎಲ್ಲಾದರೂ ಕೆಲ್ಸಕ್ಕೆ ಹೋಗಿದ್ರೆ ಸ್ವಲ್ಪ ಸರ್ವಿಸ್ ಆದರೂ ಆಗೋದು. ಎಲ್ಲೂ ಹೋಗ್ಲಿಲ್ವಲ್ಲ, ಅದಕ್ಕೇನೆ ಇನ್ನೇನು ಮಾಡೋಕ್ಕಾಗುತ್ತೆ. 10,000 ಆದರೆ ಕೊಡಲೇಳು, ಹೆಂಗೂ ನನಗೆ ಕೆಲಸ ಸಿಕ್ಕಿದ್ರೆ ಸಾಕಪ್ಪ ಅಂತ ಅನಿಸಿತ್ತು. ಹೆಂಗು ಕೊಟ್ಟರೆ ಕೊಡಲಿ, ಬಿಟ್ಟರೆ ಬಿಡಲಿ ಅನ್ನೋಂಗೆ ಒಂದು 12,000 ಕೊಡ್ರಿ ಅಂತ ಕೇಳಿದೆ. ಹೆಂಗೂ ಕೊಟ್ಟರೆ ಒಂದು 2,000 ಹೆಚ್ಚಾಗಿ ಸಿಗುತ್ತಲ್ಲ ಅಂತ ಹೇಳಿ ಕೊಡಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ. 10,000ಕ್ಕೆ ಮಾಡ್ತೀನಿ. ತುಂಬ ಕಷ್ಟಪ್ಪ ಕೆಲಸ ಹುಡ್ಕೋದು. ಅಯ್ಯಯ್ಯಪ್ಪ, ನನಗಂತೂ ತುಂಬ ಸುಸ್ತಾಗ್ಬಿಡ್ತು. ಎಲ್ಲಾದರೂ ಒಂದು ಕಡೆ ಕೆಲಸ ಸಿಕ್ಕಿದ್ರೆ ನಿಮ್ಮದೇ ಕೆಲಸ ಮಾಡ್ಕೊಂಡಿರ್ತೀನಿ ಅನ್ನೋಂಗೆ ಆಯಿತು. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.